ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನ ಸಾರಥಿಯಾಗಿ ನಿಂತ ವ್ಯಕ್ತಿ ಕೇವಲ ಒಬ್ಬ ರಾಜಕುಮಾರನಲ್ಲ, ದೇವತೆಗಳೇ ಮೆಚ್ಚಿದ ಅಪರೂಪದ ಧನುರ್ಧಾರಿ. ಶಿವನನ್ನೇ ಯುದ್ಧಕ್ಕೆ ಆಹ್ವಾನಿಸಿ ಪಾಶುಪತಾಸ್ತ್ರ ಪಡೆದ ಮಹಾವೀರ. ಸ್ವರ್ಗಲೋಕಕ್ಕೆ ಹೋಗಿ ದೇವೇಂದ್ರನ ಸಿಂಹಾಸನದ ಪಕ್ಕದಲ್ಲೇ ಕುಳಿತ ಕ್ಷತ್ರಿಯ. ನಾಗಲೋಕ, ಹಿಮಾಲಯ, ಮಣಿಪುರ, ದ್ವಾರಕ, ಇಂದ್ರಲೋಕ ಇಷ್ಟೊಂದು ಲೋಕಗಳನ್ನು ಸಂಚರಿಸಿದ ಏಕೈಕ ಪಾಂಡವ. ಆದರೆ ಅರ್ಜುನನ ಜೀವನದಲ್ಲಿ ಇನ್ನೂ ಅನೇಕ ನಿಗೂಢ ಸತ್ಯಗಳಿವೆ. ಅವನಿಗೆ ವಿಜಯ ಎಂಬ ಹೆಸರು ಹೇಗೆ ಬಂತು? 1 ವರ್ಷ ಬೃಹನ್ನಳೆ ಎಂಬ ಹೆಸರಿನಲ್ಲಿ ಬದುಕಲು ಕಾರಣವೇನು? ಅವನ ಮಗನನ್ನು ದೇವತೆಗಳೇ ಏಕೆ ಕೊಂಡಾಡಿದರು? ಕೃಷ್ಣನಿಗೆ ಅಷ್ಟೊಂದು ಪ್ರಿಯನಾದರೂ ತನ್ನ ಬದುಕಿನ ಕೊನೆಯಲ್ಲಿ ಅರ್ಜುನ ಯಾಕೆ ಸಾಮಾನ್ಯ ಮನುಷ್ಯನಂತೆ ಸೋಲನ್ನ ಅನುಭವಿಸಿದ? ಈ ಎಲ್ಲಾ ಪ್ರಶ್ನೆಗಳಿಗೆ ಮಹಾಭಾರತ, ಹರಿವಂಶ, ಪುರಾಣಗಳು ಹಾಗೂ ಸ್ಥಳೀಯ ಪರಂಪರೆಗಳಲ್ಲಿ ಆಶ್ಚರ್ಯಕರ ಉತ್ತರಗಳಿವೆ. ಇಂದಿನ ವಿಡಿಯೋದಲ್ಲಿ ಅರ್ಜುನನ ಬದುಕಿನ ಕೆಲವೊಂದಿಷ್ಟು ರಹಸ್ಯಗಳನ್ನ ಒಂದೊಂದಾಗಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅರ್ಜುನನು ಕುಂತಿಯ ಮೊದಲನೇ ಪುತ್ರ. ಪಾಂಡು ಮಹಾರಾಜನಿಗೆ ಶಾಪವಿದ್ದ ಕಾರಣ ಕುಂತಿಯು ದುರ್ವಾಸ ಮುನಿಗಳಿಂದ ಪಡೆದ ಮಂತ್ರದ ಮೂಲಕ ದೇವೇಂದ್ರನನ್ನ ಆಹ್ವಾನಿಸಿದಳು. ದೇವೇಂದ್ರನ ಅನುಗ್ರಹದಿಂದ ಅರ್ಜುನ ಜನಿಸಿದನೆಂದು ಮಹಾಭಾರತದ ಆದಿ ಪರ್ವದಲ್ಲಿ ಉಲ್ಲೇಖವಿದೆ. ಆದ್ದರಿಂದಲೇ ಅರ್ಜುನನಲ್ಲಿ ದೇವೇಂದ್ರನ ಶೌರ್ಯ, ಧೈರ್ಯ ಮತ್ತು ಅಸಾಧಾರಣ ಯುದ್ಧ ಕೌಶಲ್ಯ ನೆಲೆಸಿತ್ತು. ಅರ್ಜುನ ಎಂದರೆ ಶುದ್ಧ, ನಿರ್ಮಲ, ಪ್ರಕಾಶಮಾನ. ಆತನಿಗೆ ಹಲವು ಹೆಸರುಗಳಿದ್ದವು. ಪಾರ್ಥ, ಧನಂಜಯ, ಸವ್ಯಸಾಚಿ, ಗೂಢಕೇಶ ವಿಜಯ, ಪಾಲ್ಗುಣ, ಕಿರೀಟಿ, ಜಿಷ್ಣು, ಭೀಭತ್ಸು, ಹೀಗೆ ಪ್ರತಿ ಹೆಸರಿನ ಹಿಂದೆ ವಿಭಿನ್ನ ಕಥೆ ಇದೆ. ಸವ್ಯಸಾಚಿ ಎಂದರೆ 2 ಕೈಗಳಿಂದಲೂ ಸಮಾನವಾಗಿ ಬಾಣ ಹಾರಿಸಬಲ್ಲವನು. ಧನಂಜಯ ಎಂದರೆ ಅನೇಕ ರಾಜ್ಯಗಳನ್ನ ಗೆದ್ದು ಅಪಾರ ಸಂಪತ್ತು ತಂದವನು. ದ್ರೋಣಾಚಾರ್ಯರು ಎಲ್ಲಾ ಶಿಷ್ಯರಿಗೂ ಸಮಾನ ಶಿಕ್ಷಣ ನೀಡಿದರು. ಆದರೆ ಅರ್ಜುನನ ಏಕಾಗ್ರತೆ ಅವರನ್ನ ಆಕರ್ಷಿಸಿತ್ತು. ಒಮ್ಮೆ ಮರದ ಮೇಲೆ ಹಕ್ಕಿಯ ಪ್ರತಿಮೆಯನ್ನ ಇಟ್ಟು ಅದರ ಕಣ್ಣಿಗೆ ಬಾಣ ಹೊಡೆಯಲು ಹೇಳಿದರು. ಯುಧಿಷ್ಠಿರನು ಮರವನ್ನ ನೋಡಿದ, ಭೀಮನು ಹಕ್ಕಿಯನ್ನು ನೋಡಿದ. ಆದರೆ ಅರ್ಜುನನು ಹೇಳಿದ, ನನಗೆ ಕಾಣುವುದು ಹಕ್ಕಿಯ ಕಣ್ಣು ಮಾತ್ರ ಎಂದು. ಇದರಿಂದ ದ್ರೋಣರು ಅವನನ್ನು ಜಗತ್ತಿನ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ರೂಪಿಸುವ ಸಂಕಲ್ಪ ಮಾಡಿದರು. ವನವಾಸದ ಸಮಯದಲ್ಲಿ ಅರ್ಜುನನು ಹಿಮಾಲಯದಲ್ಲಿ ತಪಸ್ಸು ಮಾಡಿದನು. ಅವನ ತಪಸ್ಸಿಗೆ ಸಂತುಷ್ಟನಾದ ಶಿವನು ಕಿರಾತ ಅಂದ್ರೆ ಬೇಟೆಗಾರ ರೂಪದಲ್ಲಿ ಬಂದ. ಒಂದು ಕಾಡು ಹಂದಿಯನ್ನ ಇಬ್ಬರು ಒಂದೇ ಸಮಯದಲ್ಲಿ ಬಾಣದಿಂದ ಹೊಡೆದರು. ಯಾರ ಬಾಣ ಮೊದಲು ತಗುಲಿತು ಎಂಬ ವಿಚಾರದಲ್ಲಿ ಯುದ್ಧ ನಡೆಯಿತು. ಅರ್ಜುನನು ಎಷ್ಟೇ ಪ್ರಯತ್ನಿಸಿದರೂ ಕಿರಾತನನ್ನು ಸೋಲಿಸಲಾಗಲಿಲ್ಲ. ಕೊನೆಗೆ ಶಿವನೆಂದು ಅರಿತು ಶರಣಾದಾಗ ಶಿವನು ಪಾಶುಪತಾಸ್ತ್ರವನ್ನ ದಾನ ಮಾಡಿದರು. ಇದು ಮಹಾಭಾರತದ ವನಪರ್ವದ ಅತ್ಯಂತ ಪ್ರಸಿದ್ಧ ಘಟನೆಯಾಗಿದೆ. ಅರ್ಜುನನು ಜೀವಂತವಾಗಿಯೇ ಇಂದ್ರಲೋಕಕ್ಕೆ ತೆರಳಿದ ಅಪರೂಪದ ಮಾನವ. ಅಲ್ಲಿ ದೇವತೆಗಳೊಂದಿಗೆ ಯುದ್ಧವಿದ್ಯೆ ಕಲಿತನು. ಚಿತ್ರಸೇನ ಗಂಧರ್ವನಿಂದ ಸಂಗೀತ ಮತ್ತು ನೃತ್ಯವನ್ನ ಅಭ್ಯಾಸ ಮಾಡಿದನು. ಮುಂದೆ ಇದೇ ವಿದ್ಯೆ ಬೃಹನ್ನಳೆಯ ರೂಪದಲ್ಲಿ ಉಪಯೋಗಕ್ಕೆ ಬಂತು. ಸ್ವರ್ಗದಲ್ಲಿ ಅಪ್ಸರೆ ಊರ್ವಶಿಯು ಅರ್ಜುನನನ್ನ ಪ್ರೀತಿಸಿದಳು. ಆದರೆ ಅರ್ಜುನನು ಅವಳನ್ನ ಪೂರ್ವಜರ ಪತ್ನಿ ಎಂದು ಗೌರವಿಸಿದ. ಇದರಿಂದ ಕೋಪಗೊಂಡ ಊರ್ವಶಿ ಅವನಿಗೆ ನಪುಂಸಕನಾಗುವ ಶಾಪ ನೀಡಿದಳು. ಆಗ ದೇವೇಂದ್ರನು ಹೇಳಿದ, ಈ ಶಾಪ ಅಜ್ಞಾತವಾಸದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಎಂದು. ಈ ಶಾಪವೇ ವರವಾಗಿ ಪರಿಣಮಿಸಿತು. ನಂತರ ಅರ್ಜುನನು ಬೃಹನ್ನಳೆಯಾಗಿ ವಿರಾಟ ನಗರದಲ್ಲಿ ಬದುಕಿದನು. ಅಜ್ಞಾತವಾಸದ 1 ವರ್ಷ ಅರ್ಜುನನು ಮಹಿಳೆಯ ವೇಷದಲ್ಲಿ ನೃತ್ಯ ಗುರುವಾಗಿ ಬದುಕಿದ್ದ. ವಿರಾಟನ ಮಗಳು ಉತ್ತರೆಗೆ ನೃತ್ಯ ಕಲಿಸಿದ್ದ. ನಂತರ ಉತ್ತರೆಯನ್ನು ತನ್ನ ಮಗ ಅಭಿಮನ್ಯುವಿಗೆ ವಿವಾಹ ಮಾಡಿಸಿದ. ಇದರಿಂದ ಗುರು ಶಿಷ್ಯ ಸಂಬಂಧದ ಗೌರವವನ್ನ ಉಳಿಸಿದ.
ದ್ರೌಪದಿಯ ಸ್ವಯಂವರದಲ್ಲಿ ತಿರುಗುತ್ತಿರುವ ಮೀನಿನ ಕಣ್ಣನ್ನು ಕೆಳಗಿನ ನೀರಿನ ಪ್ರತಿಬಿಂಬ ನೋಡಿ ಹೊಡೆಯಬೇಕಿತ್ತು. ಅನೇಕ ರಾಜರು ವಿಫಲರಾದರು. ಕರ್ಣನಿಗೂ ಅವಕಾಶ ನಿರಾಕರಿಸಲಾಯಿತು. ಆದರೆ ಕೊನೆಗೆ ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನನು ಗುರಿಯನ್ನ ಭೇದಿಸಿ ದ್ರೌಪದಿಯನ್ನ ವರಿಸಿದ. ಅರ್ಜುನನು 4 ಪ್ರಮುಖ ಪತ್ನಿಯರನ್ನ ಹೊಂದಿದ್ದನು. ದ್ರೌಪದಿ, ಸುಭದ್ರೆ, ಉಲುಪಿ, ಚಿತ್ರಾಂಗದೆ. ಪ್ರತಿಯೊಂದು ವಿವಾಹವು ಮಹಾಭಾರತದ ಕಥೆಯನ್ನು ಹೊಸ ದಿಕ್ಕಿಗೆ ಕೊಂಡೊಯ್ತು. ಅದರಲ್ಲೂ ಅರ್ಜುನನ ವಿವಾಹದಲ್ಲೇ ಅತ್ಯಂತ ರೋಚಕವಾದದ್ದು ಅಂದ್ರೆ ಉಲುಪಿಯ ಮದುವೆ. ಗಂಗೆಯಲ್ಲಿ ಸ್ನಾನ ಮಾಡುವಾಗ ನಾಗಕನ್ಯೆ ಉಲುಪಿ ಅರ್ಜುನನ್ನ ನಾಗಲೋಕಕ್ಕೆ ಕರೆದುಕೊಂಡು ಹೋದಳು. ಅಲ್ಲಿ ಅವರಿಬ್ಬರ ವಿವಾಹ ನಡೆಯಿತು. ಉಲುಪಿ ಅರ್ಜುನನಿಗೆ ನೀರಿನೊಳಗೆ ಯಾರೂ ನಿನ್ನ ಸೋಲಿಸಲಾರರು ಎಂಬ ವರ ನೀಡಿದಳು. ಈ ಘಟನೆ ನಾಗ ಪರಂಪರೆಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಇನ್ನು ಮಣಿಪುರದ ಸ್ಥಳ ಪುರಾಣದ ಪ್ರಕಾರ ಅರ್ಜುನನು ಮಣಿಪುರಕ್ಕೆ ತೆರಳಿ ರಾಜಕುಮಾರಿ ಚಿತ್ರಾಂಗದೆಯನ್ನ ವಿವಾಹವಾದ. ಅವರಿಗೆ ಬಬ್ರುವಾಹನ ಎಂಬ ಪುತ್ರ ಜನಿಸಿದ. ಇಂದಿಗೂ ಮಣಿಪುರದ ಕೆಲವು ಸ್ಥಳೀಯ ಪರಂಪರೆಗಳಲ್ಲಿ ಚಿತ್ರಾಂಗದೆ ಮತ್ತು ಅರ್ಜುನ ಅವರ ಕತೆ ಜನಪದ ಸ್ಮೃತಿಯಾಗಿ ಉಳಿದಿದೆ. ಅಭಿಮನ್ಯು ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ರಹಸ್ಯ ಕೇಳಿದ. ಆದರೆ ಹೊರಬರುವ ವಿಧಾನವನ್ನ ಕೇಳುವ ಮೊದಲೇ ಸುಭದ್ರೆ ನಿದ್ರಿಸಿದ್ದಳು. ಆದ್ದರಿಂದ ಅಭಿಮನ್ಯುವಿಗೆ ಅರ್ಧಜ್ಞಾನ ಮಾತ್ರ ಸಿಕ್ಕಿತ್ತು ಎಂಬ ಪ್ರಸಿದ್ಧ ಪೌರಾಣಿಕ ಕಥೆ ಇದೆ. ಕೃಷ್ಣನು ಅರ್ಜುನನ್ನ ಸಖ ಎಂದು ಕರೆಯುತ್ತಿದ್ದ. ಭಗವದ್ಗೀತೆ ಅರ್ಜುನನ ಪ್ರಶ್ನೆಯಿಂದಲೇ ಉದ್ಭವಿಸಿತ್ತು. ಮಾನವ ಕುಲಕ್ಕೆ ದೊರೆತ ಮಹಾನ್ ಆಧ್ಯಾತ್ಮಿಕ ಗ್ರಂಥವೇ ಈ ಸಂಭಾಷಣೆ. ಅರ್ಜುನನ ಗಾಂಧೀವ ಧನಸ್ಸು ಸಾಮಾನ್ಯ ಆಯುಧವಲ್ಲ. ಇದನ್ನು ಬ್ರಹ್ಮನು ಸೃಷ್ಟಿಸಿ ನಂತರ ಅನೇಕ ದೇವತೆಗಳ ಮೂಲಕ ಅಗ್ನಿದೇವನಿಗೆ ತಲುಪಿತ್ತು. ಪಾಂಡವನ ದಾನದ ಸಂದರ್ಭದಲ್ಲಿ ಅಗ್ನಿದೇವನು ಅರ್ಜುನನಿಗೆ ಗಾಂಧೀವವನ್ನ ನೀಡಿದ. ಕೃಷ್ಣ ಮತ್ತು ಅರ್ಜುನ ಸೇರಿ ಅಗ್ನಿದೇವನಿಗೆ ಸಹಾಯ ಮಾಡಿ ಕಾಂಡವವನವನ್ನ ದಹಿಸಿದ. ಈ ಘಟನೆಯಿಂದ ಮಾಯಾಸುರ ಬದುಕುಳಿದ. ನಂತರ ಪಾಂಡವರಿಗೆ ಅದ್ಭುತ ಸಭಾಭವನ ನಿರ್ಮಿಸಿದ. ಕೃಷ್ಣನ ಅವತಾರ ಮುಗಿದ ನಂತರ ದ್ವಾರಕೆಯ ಮಹಿಳೆಯರನ್ನ ರಕ್ಷಿಸಲು ಹೊರಟ ಅರ್ಜುನನ ಗಾಂಧೀವ ಶಕ್ತಿ ಕೊಂದಿತ್ತು. ಸಾಮಾನ್ಯ ದರೋಡೆಕೋರರೇ ಎದುರೇ ಅವನು ಪರಾಭವ ಅನುಭವಿಸಿದನು. ಅದನ್ನು ಮನಗಂಡ ವ್ಯಾಸರು ಹೇಳಿದರು, ಅರ್ಜುನ, ಕೃಷ್ಣನ ಅವತಾರ ಕಾರ್ಯ ಮುಗಿದಿದೆ. ದೈವಿಕ ಶಕ್ತಿ ತನ್ನ ಕೆಲಸ ಪೂರ್ಣಗೊಳಿಸಿದೆ ಎಂದು. ಇದು ಜೀವನದ ಅನಿತ್ಯತೆಯನ್ನ ಸಾರುವ ಪ್ರಸಂಗವಾಗಿದೆ. ಪಾಂಡವರು ಮಹಾಪ್ರಸ್ಥಾನ ಆರಂಭಿಸಿದಾಗ ಮೊದಲಿಗೆ ದ್ರೌಪದಿ ಬಿದ್ದಳು. ನಂತರ ಸಹದೇವ, ನಕುಲ, ಅರ್ಜುನ, ಭೀಮ ಕ್ರಮವಾಗಿ ಬಿದ್ದರು. ಅರ್ಜುನ ಯಾಕೆ ಬಿದ್ದ ಎಂಬ ಪ್ರಶ್ನೆಗೆ ಯುಧಿಷ್ಠಿರನು ಉತ್ತರಿಸಿದ. ಪಾರ್ಥ ತನ್ನ ಶೌರ್ಯದ ಬಗ್ಗೆ ಸ್ವಲ್ಪ ಅಹಂಕಾರ ಹೊಂದಿದ್ದ. ಇದುವೇ ಅವನ ಮಹಾಪ್ರಸ್ಥಾನಕ್ಕೆ ಕಾರಣವಾಯಿತು. ಈ ಘಟನೆ ಮಹಾಭಾರತದ ಮಹತ್ವದ ನೀತಿ ಪಾಠವಾಗಿದೆ. ಇನ್ನು ಈ ಕಲಿಯುಗಕ್ಕೆ ಅರ್ಜುನನ ಜೀವನ ನೀಡುವ ಸಂದೇಶವೆಂದ್ರೆ, ಅರ್ಜುನನ ಜೀವನ ಕೇವಲ ಯುದ್ಧದ ಕಥೆಯಲ್ಲ. ಅದು ಗುರುಭಕ್ತಿ, ಏಕಾಗ್ರತೆ, ಧೈರ್ಯ, ವಿನಯ, ಸ್ನೇಹ, ಧರ್ಮನಿಷ್ಠೆ, ಆತ್ಮಜ್ಞಾನ ಇವೆಲ್ಲದರ ಸಮನ್ವಯವಾಗಿದೆ. ಭಗವದ್ಗೀತೆಯ ಸಂದೇಶವು ಅರ್ಜುನನ ಸಂದೇಹದಿಂದಲೇ ಆರಂಭವಾಗಿ ಮಾನವ ಕುಲದ ಶಾಶ್ವತ ಮಾರ್ಗದರ್ಶನವಾಗಿ ಉಳಿದಿದೆ. ಹೀಗೆ ಅರ್ಜುನನ ಜೀವನವನ್ನ ಎಷ್ಟು ಅಧ್ಯಯನ ಮಾಡಿದರೂ ಹೊಸ ಹೊಸ ಅಂಶಗಳು ಹೊರ ಬರುತ್ತಲೇ ಇರುತ್ತವೆ. ಮಹಾಭಾರತ, ಹರಿವಂಶ, ಭಾಗವತ ಮತ್ತು ವಿವಿಧ ಸ್ಥಳ ಪುರಾಣಗಳು ಅರ್ಜುನನನ್ನ ಕೇವಲ ಯೋಧನಾಗಿ ಮಾತ್ರವಲ್ಲ, ತಪಸ್ವಿ, ಶಿಷ್ಯ, ಸ್ನೇಹಿತ, ಪತಿ, ತಂದೆ ಮತ್ತು ಧರ್ಮರಕ್ಷಕನಾಗಿ ಚಿತ್ರಿಸುತ್ತವೆ. ಅರ್ಜುನನ ನಿಜವಾದ ಮಹತ್ವ ಅವನ ವಿಜಯಗಳಲ್ಲಿ ಮಾತ್ರವಲ್ಲ, ಸಂದೇಹದಿಂದ ಜ್ಞಾನಕ್ಕೆ, ಅಹಂಕಾರದಿಂದ ವಿನಯಕ್ಕೆ, ಶೌರ್ಯದಿಂದ ಆತ್ಮಜ್ಞಾನಕ್ಕೆ ಸಾಗಿದ ಅವನ ಜೀವನ ಯಾತ್ರೆಯಲ್ಲಿದೆ. ಸಾವಿರಾರು ವರ್ಷಗಳ ನಂತರವೂ ಅರ್ಜುನನು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪ್ರೇರಣಾದಾಯಕ ವ್ಯಕ್ತಿಗಳಲ್ಲಿ ಒಬ್ಬನಾಗಿ ಉಳಿದಿದ್ದಾನೆ. ಅಷ್ಟಕ್ಕೂ ಈ ಕಲಿಯುಗದಲ್ಲಿ ಅರ್ಜುನ ಬದುಕಿದ್ದಾನಾ ಅನ್ನೋ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಜನರಲ್ಲಿ ಕುತೂಹಲ ಹುಟ್ಟಿಸಿದೆ. ಅರ್ಜುನ ಈಗಲೂ ಜೀವಂತವಾಗಿದ್ದಾನಾ ಎಂಬ ಪ್ರಶ್ನೆಗೆ ಮಹಾಭಾರತ, ಪುರಾಣಗಳು ಮತ್ತು ಸ್ಥಳೀಯ ಜನಪದ ನಂಬಿಕೆಗಳ ಪ್ರಕಾರ ಉತ್ತರ ಇಲ್ಲ. ಏಕೆಂದರೆ ಅರ್ಜುನನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಲ್ಲ. ಆದರೆ ಅವನ ಕುರಿತು ಕೆಲವು ಆಶ್ಚರ್ಯಕರ ನಂಬಿಕೆಗಳು ಇಂದಿಗೂ ಪ್ರಚಲಿತದಲ್ಲಿದೆ. ಆದರೆ ಕೆಲವರು ಅರ್ಜುನ ಇನ್ನೂ ಬದುಕಿದ್ದಾನೆ ಎಂದು ನಂಬುತ್ತಾರೆ. ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಯಾಕೆಂದ್ರೆ ಅರ್ಜುನನು ದೇವೇಂದ್ರನ ಅಂಶ ಅವತಾರ.
ಕೆಲವು ಆಧ್ಯಾತ್ಮಿಕ ಪರಂಪರೆಗಳ ಪ್ರಕಾರ ದೇಹ ನಾಶವಾದರೂ ಅವನ ದೈವಿಕ ಅಂಶ ಮತ್ತೆ ದೇವಲೋಕವನ್ನ ಸೇರಿದೆ ಎಂದು ನಂಬಲಾಗುತ್ತದೆ. ಕೆಲವು ಯೋಗಿಗಳು ಮತ್ತು ಸ್ಥಳೀಯ ಹಿಮಾಲಯದ ಪರಂಪರೆಗಳಲ್ಲಿ ಒಂದು ನಂಬಿಕೆ ಇದೆ. ಅತ್ಯುನ್ನತ ಸಿದ್ಧಪುರುಷರು ಧ್ಯಾನದಲ್ಲಿ ಕೆಲವೊಮ್ಮೆ ಮಹಾಭಾರತದ ಮಹಾವೀರರ ದರ್ಶನ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಕೆಲವರು ಅರ್ಜುನನಂತಹ ಆತ್ಮಗಳು ಮತ್ತೆ ಮತ್ತೆ ಧರ್ಮ ರಕ್ಷಣೆಗೆ ಜನಿಸುತ್ತವೆ ಎಂದು ನಂಬುತ್ತಾರೆ. ಆದರೆ ಮಹಾಭಾರತ ಅಥವಾ ಪ್ರಮುಖ ಪುರಾಣಗಳಲ್ಲಿ ಅರ್ಜುನನು ಮತ್ತೆ ಯಾವ ರೂಪದಲ್ಲಿ ಜನಿಸಿದನೆಂಬ ಸ್ಪಷ್ಟ ಉಲ್ಲೇಖವಿಲ್ಲ. ಅರ್ಜುನನ ಮರಣಕ್ಕೂ ಮೊದಲು ಒಂದು ರೋಚಕ ಘಟನೆ ನಡೆಯಿತು. ಅಗ್ನಿದೇವ ನೀಡಿದ್ದ ಗಾಂಧೀವ ಧನಸ್ಸು ತನ್ನ ಕಾರ್ಯವನ್ನ ಪೂರ್ಣಗೊಳಿಸಿತ್ತು. ಅದನ್ನು ಮತ್ತೆ ಅಗ್ನಿದೇವನಿಗೆ ಅಥವಾ ಅದರ ಮೂಲ ದೈವಿಕ ಲೋಕಕ್ಕೆ ಹಿಂದಿರುಗಿಸಲಾಯಿತು ಎಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಇದರ ಅರ್ಥ ದೈವಿಕ ಕಾರ್ಯ ಮುಗಿದ ನಂತರ ದೈವಿಕ ಆಯುಧಗಳು ತಮ್ಮ ಮೂಲ ಸ್ಥಾನಕ್ಕೆ ಮರಳುತ್ತವೆ. ಭಾರತದಲ್ಲಿ ಅನೇಕ ಪ್ರದೇಶಗಳು ಅರ್ಜುನನ ನೆನಪನ್ನ ಇಂದಿಗೂ ಉಳಿಸಿಕೊಂಡಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಹಿಮಾಲಯ. ಶಿವನಿಂದ ಪಾಶುಪತಾಸ್ತ್ರ ಪಡೆದ ಸ್ಥಳವೆಂದು ಕೆಲವು ಪರಂಪರೆಗಳು ಹೇಳುವ ಪರ್ವತಗಳು ಹಿಮಾಲಯದ ಕಣಿವೆಗಳಲ್ಲಿವೆ. ರಾಜಕುಮಾರಿ ಚಿತ್ರಾಂಗದ ಕತೆ ಇಂದಿಗೂ ಜನಪದ ಸಂಪ್ರದಾಯಗಳಲ್ಲಿ ಜೀವಂತವಾಗಿದೆ. ಉಲುಪಿ ಮತ್ತು ಅರ್ಜುನರ ವಿವಾಹದ ನೆನಪು ನಾಗ ಸಮುದಾಯಗಳ ಕೆಲವು ಮೌಖಿಕ ಪರಂಪರೆಗಳಲ್ಲಿ ಕಾಣಸಿಗುತ್ತವೆ. ಕುರುಕ್ಷೇತ್ರ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ನೀಡಿದ ಪವಿತ್ರ ಭೂಮಿ ಎಂದು ಇಂದಿಗೂ ಕೋಟ್ಯಾಂತರ ಭಕ್ತರು ಭಾವಿಸುತ್ತಾರೆ. ಅರ್ಜುನ ಇಂದು ದೈಹಿಕವಾಗಿ ಜೀವಂತನಿಲ್ಲ, ಆದರೆ ಅವನು ಬದುಕಿರುವುದು ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕದಲ್ಲಿ, ಧರ್ಮಕ್ಕಾಗಿ ಹೋರಾಡುವ ಪ್ರತಿಯೊಬ್ಬರ ಪ್ರೇರಣೆಯಲ್ಲಿ, ಏಕಾಗ್ರತೆಯ ಆದರ್ಶದಲ್ಲಿ, ಗುರುಭಕ್ತಿಯ ಮಾದರಿಯಲ್ಲಿ, ಶ್ರೀಕೃಷ್ಣನೊಂದಿಗೆ ಹೊಂದಿದ್ದ ಸಖತ್ವದ ನೆನಪಿನಲ್ಲಿ. ಬಹುಶಃ ಅರ್ಜುನನು ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಒಂದು ಆದರ್ಶವಾಗಿ ಇಂದಿಗೂ ಬದುಕಿದ್ದಾನೆ ಎನ್ನುವುದು ಈ ಮಹಾಕಾವ್ಯದ ಅತಿ ದೊಡ್ಡ ರಹಸ್ಯವಾಗಿದೆ. ಇವಿಷ್ಟು ಅರ್ಜುನನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.